ಕಳವಳಿಸಿ ಆನು ಬೆರಗಾದೆ ಆ ಹೊಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ ಆಪತ್ತಿಗಾಗುವರನಾರನು ಕಾಣೆ ಎರೆಯಂತೆ ಕರಗಿ ಮರಳಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಅವಳ ಇಡೀ ತುಡಿತವನ್ನ, ಅವಳ ತಹತಹವನ್ನ, ಅವಳ ಬೇಗುದಿಯನ್ನ ಎಲ್ಲವನ್ನು ಪದ್ಯದಲ್ಲಿ ಹೇಳ್ಬಿಡ್ತಾರೆ. ಭಾಷೆಯಲ್ಲಿ ಅದೊಂದು ಶಕ್ತಿ ಇದೆ. ಭಾಷೆಗದೊಂದು, ಕನ್ನಡ ಭಾಷೆಗೆ ಶಕ್ತಿ ಇದೆ. ಹೋಗ್ಲಿ, ಇವರೆಲ್ಲ ಕಲ್ತವ್ರು, ನಾ ಹೇಳ್ತನಲ್ಲ, ಕಲ್ತವ್ರು. ಕಲಿದೇ ಇದ್ದವರು, ಯೂನಿವರ್ಸಿಟಿಗಳಿಗೆ ಹೋಗದೆ ಇರೋ ಅಥವಾ ಸ್ಕೂಲ್ಗೆ ಹೋಗದೆ ಇರೋ ಅವ್ರು ಕನ್ನಡ ಬಳಸಿದ್ದು ಅದ್ಭುತ. ನಿಮ್ಗೆಲ್ಲ ಗೊತ್ತಿರೋ ಹಾಡು, ಅಂದಾವರೆ ಮುಂದಾವರಿ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವು ಮಾದಪ್ಪನ ಪೂಜೆಗೆ ಬಿರಿದೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮೊದಲನೇ ಸಲ ಸೋಜುಗದ ಸೂಜು ಮಲ್ಲಿಗೆ ಅಂತ ಕೇಳಿದಾಗ ರೋಮಾಂಚನ ಆಗೋಯ್ತು ನನಗೆ. ಒಂದು ಮಲ್ಲಿಗೆ ಹೂ, ಸೂಜಿ ಮಲ್ಲಿಗೆಯನ್ನ, ಇದು ಬರೀ ಮಲ್ಲಿಗೆ ಹೂ ಅಲ್ಲಪ್ಪ. ದಿಸ್ ಇಸ್ ಅನ್ ಅಸ್ಟಾನಿಶ್ಮೆಂಟ್. ಒಂದು ಆಶ್ಚರ್ಯ, ಪ್ರಕೃತಿ ಒಡ್ಡುವ ಆಶ್ಚರ್ಯ. ಇಂಥ ಗಿಡದಲ್ಲಿ ಶಿವದಪ್ಪನ ಒಂದು ಪದ್ಯ ಇದೆ, ನೋಡು ಇದೋ ಎಲ್ಲ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಅವ್ರಿಗೆ ಆಶ್ಚರ್ಯ ಏನು ಅಂದ್ರೆ, ನೋಡು ಇದೋ ಇಲ್ಲ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಕವಿಗೆ ಸೋಜಿಗ ಇದ್ರೆ ಕವಿ ಆಗೋದು. ಕವಿಗೆ ಸೋಜಿಗ ಏನು ಅಂದ್ರೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಬರೀ ಹಸಿರು ಗಿಡ ಅದು, ಅದ್ರ ಬುಡಕ್ ಹಾಕಿದ್ ಗೊಬ್ಬರ, ಆದ್ರೆ ಎಲೆನ್ ಕಿತ್ರೆ, ಕಾಂಡನ್ ಮೂಸಿದ್ರೆ ಎಲ್ಲಿಯೂ ಮಲ್ಲಿಗೆ ಸುವಾಸನೆ ಇಲ್ಲ. ಅಂಥದ್ದೊಂದು ಗಿಡ ಇಷ್ಟು ಮೃದುವಾದ, ಇಷ್ಟು ಕೋಮಲವಾದ, ಇಷ್ಟು ಸುಗಂಧಿತವಾದ, ಇಷ್ಟು ಮೃದುವಾದ ಇಂಥದ್ದೊಂದು ಹೂವನ್ನ ಅರಳಿಸಿತು ಹೇಗೆ? ಅದು ಕವಿಗೆ ಆಶ್ಚರ್ಯ. ಅದನ್ನ ಇಷ್ಟು ಪದ್ಯದಲ್ಲಿ, ನೋಡು ಇದೋ ಇಂದ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಅನ್ನೋದನ್ನ ಲೋಲಾಕ್ಷಿ ಒಂದೇ ಒಂದು ಮಾತಮ್ಮ, ಸೋಜಿಗದ ಸೋಜು ಮಲ್ಲಿಗೆ, ಒಂದು ಮಾತಲ್ಲಿ ಹೇಳ್ಬಿಡ್ತಾರೆ ಜನಪದರು. ಆ ಸೋಜಿಗ ಎಲ್ಲವೂ ಇದೆ. ಎಂತ ಸೋಜಿಗ ಇದು, ಇದರಿಂದ ಒಂದು ಹೂ ಹುಟ್ಟು ಬರುತ್ತಲ್ಲ. ಅವರೆಲ್ಲ ಹೆಬ್ಬೆಟ್ನವರು. ಪ್ರಪಂಚದ ಎಷ್ಟೋ ಭಾಷೆಗಳಲ್ಲಿ ಈ ತರಹ ಅಕ್ಷರಸ್ಥರ ಅಲ್ಲದೆ ಇರೋರು, ಅಕ್ಷರ ಕಲಿದೇ ಇರೋರು ಸಾಹಿತ್ಯ ಬರೆದಿರುವಂತ ಉದಾಹರಣೆಗಳಿಲ್ಲ. ಸಾವಿರಾರು ಭಾಷೆಗಳಲ್ಲಿ ಅಕ್ಷರಸ್ಥರು ಮಾತ್ರ ಬರೀತಾರೆ, ಅನಕ್ಷರಸ್ಥರು ಬರೆದಿಲ್ಲ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅಮೆರಿಕಾದ ಇಂಡಿಯಾನಾ ಯೂನಿವರ್ಸಿಟಿನಲ್ಲಿ, ವಿಸ್ಕಾನ್ಸಿನ್ ಯೂನಿವರ್ಸಿಟಿನಲ್ಲಿ ಒಂದು ಫೋಕ್ಲೋರ್ ಡಿಪಾರ್ಟ್ಮೆಂಟ್ ಇತ್ತು.